ಬೆಳಗ್ಗೆ ಎದ್ದ ತಕ್ಷಣ ತಲೆನೋವು ಬರುವುದು, ನಡೆಯುವಾಗ ಬ್ಯಾಲೆನ್ಸ್ ತಪ್ಪುವುದು ಇವೆಲ್ಲ ಬ್ರೈನ್ ಟ್ಯೂಮರ್ ಲಕ್ಷಣಗಳು. ಇದ್ದಕ್ಕಿದ್ದಂತೆ ತಲೆನೋವು ಬರುವುದು, ನಿಧಾನಕ್ಕೆ ನೆನಪಿನ ಶಕ್ತಿ ಕಡಿಮೆ ಆಗುವುದು, ಕೈ ಕಾಲುಗಳಲ್ಲಿ ಮುಳ್ಳು ಚುಚ್ಚಿದ ಅನುಭವ ಉಂಟಾಗುವುದು, ಜೊತೆಗೆ ನಡೆಯುವಾಗ ಬ್ಯಾಲೆನ್ಸ್ ಮಾಡಲು ಸಾಧ್ಯವಾಗದೇ ಇರುವುದು ಇವೆಲ್ಲ ಬ್ರೈನ್ ಟ್ಯೂಮರ್ ಕಾಯಿಲೆಯ ರೋಗ ಲಕ್ಷಣಗಳು. ಹಾಗಾಗಿ ಈ ಲಕ್ಷಣಗಳನ್ನು ಯಾವತ್ತಿಗೂ ಕೂಡ ನಿರ್ಲಕ್ಷ್ಯ ಮಾಡಲು ಹೋಗಬಾರದು. ಸಾಮಾನ್ಯವಾಗಿ ವಯಸ್ಸಾಗುತ್ತಾ ಹೋದಂತೆ ಮನುಷ್ಯನ ಮೆದುಳಿನ ಭಾಗದಲ್ಲಿ ಇದ್ದಕ್ಕಿದ್ದಂತೆ ಗಡ್ಡೆ ಕಾಣಿಸುತ್ತದೆ. ಇದನ್ನು ವೈದ್ಯಕೀಯ ಭಾಷೆಯಲ್ಲಿ ಬ್ರೈನ್ ಟ್ಯೂಮರ್ ಎಂದು ಕರೆಯುತ್ತಾರೆ. ಮೊದಲಿಗೆ ಯಾವುದೇ ರೋಗ ಲಕ್ಷಣಗಳನ್ನು ತೋರಿಸದ ಈ ಕಾಯಿಲೆಗಳು ದಿನ ಹೋದ ಹಾಗೆ ಒಂದೊಂದೇ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳಲು ಶುರುವಾಗುತ್ತದೆ. ಮೆದುಳಿನ ವಿಚಾರದಲ್ಲಿ ನೋಡುವುದಾದರೆ ದೇಹದ ಒಳಗಿನ ಅಂಗಾಂಗಗಳಲ್ಲಿ ಏನೆಲ್ಲ ಕಾರ್ಯಚಟುವಟಿಕೆಗಳು ನಡೆಯುತ್ತಿರುತ್ತವೆ ಎಂದು ವೈದ್ಯರಿಗೆ ಬಿಟ್ಟು ಉಳಿದವರಿಗೆ ಯಾರಿಗೂ ಕೂಡ ನೇರವಾಗಿ ಹೇಳಲು ಸಾಧ್ಯವಿಲ್ಲ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಸಂಗತಿ ಏನೆಂದರೆ ದೇಹದೊಳಗೆ ಏನಾಗುತ್ತಿದೆ ಎಂಬುದು ನಮಗೆ ಅರಿವಿಗೆ ಬರುವುದಿಲ್ಲ. ನಾವು ದಿನನಿತ್ಯ ಸೇವಿಸುವ ಆಹಾರ ಪದ್ಧತಿ ಹಾಗೂ ಅನುಸರಿಸುತ್ತಿರುವ ಜೀವನ ಶೈಲಿಯಿಂದಾಗಿ ದೇಹದೊಳಗಿನ ಅಂಗಾಂಗಗಳಲ್ಲಿ ಹಲವಾರು ರೀತಿಯಲ್ಲಿ ಏರುಪೇರು ಆಗುತ್ತಲೇ ಇರುತ್ತದೆ. ಇಲ್ಲಿ ಯಾವುದೇ ಸಮಸ್ಯೆ ಕಾಣಿಸಿಕೊಂಡರೂ ಕೂಡ ಅದರ ರೋಗ ಲಕ್ಷಣಗಳು ಅಷ್ಟು ಬೇಗನೆ ಗೊತ್ತೇ ಆಗುವುದಿಲ್ಲ. ಮೆದುಳಿನ ವಿಚಾರಕ್ಕೆ ಬರುವುದಾದರೆ ಈ ಪ್ರಮುಖ ಅಂಗ ನಮ್ಮ ದೈಹಿಕ ಮತ್ತು ಮಾನಸಿಕ ನಿಯಂತ್ರಣ ಮಾಡುವಲ್ಲಿ ದಿನದ 24 ಗಂಟೆಯೂ ಕೂಡ ತನ್ನದೇ ಕಾರ್ಯದಲ್ಲಿ ತಲ್ಲೀನವಾಗಿರುತ್ತದೆ. ಒಂದು ವೇಳೆ ಈ ಪ್ರಮುಖ ಅಂಗದಲ್ಲಿ ಏರುಪೇರು ಕಾಣಿಸಿಕೊಂಡರೆ ಮನುಷ್ಯನಾಗಿ ಇರುವುದಿಲ್ಲ. ಆತನ ಜೀವನ ಮುಗಿದ ಅಧ್ಯಯನ ಎಂದೇ ಹೇಳಬಹುದು. ತಜ್ಞ ನ್ಯೂರೋಲಾಜಿಸ್ಟ್ ಹೇಳುವ ಪ್ರಕಾರ ನ್ಯೂರೋಲಾಜಿಸ್ಟ್ ತಜ್ಞರಾದ ಡಾಕ್ಟರ್ ಆದಿತ್ಯ ಗುಪ್ತಾ ಮೆದುಳಿನ ಸುತ್ತಲಿನ ಕೋಶಗಳ ತ್ವರಿತ ಬೆಳವಣಿಗೆಯಿಂದ ಮೆದುಳಿನ ಗಡ್ಡೆ ಉಂಟಾಗುತ್ತದೆ. ಇದು ಕ್ಯಾನ್ಸರ್ ಮತ್ತು ಕ್ಯಾನ್ಸರ್ ಅಲ್ಲದ ಎರಡೂ ಆಗಿರಬಹುದು. ಕೆಲವು ಗಡ್ಡೆಗಳು ನಿಧಾನವಾಗಿ ಬೆಳೆಯುತ್ತವೆ, ಆದರೆ ಕೆಲವು ಆಕ್ರಮಣಕಾರಿ ಮತ್ತು ಜೀವಕ್ಕೆ ಅಪಾಯಕಾರಿ ಆಗಬಹುದು. ಸಾಮಾನ್ಯವಾಗಿ ಜನರು ಮೆದುಳಿನ ಗಡ್ಡೆಯ ಲಕ್ಷಣಗಳನ್ನು ನಿರ್ಲಕ್ಷಿಸುತ್ತಾರೆ. ಅವರು ಇದನ್ನು ಸಾಮಾನ್ಯ ಸಮಸ್ಯೆ ಎಂದು ಪರಿಗಣಿಸುತ್ತಾರೆ. ತಲೆನೋವು ಇದ್ದರೆ ಅವರು ನೋವು ನಿವಾರಕಗಳನ್ನು ತೆಗೆದುಕೊಳ್ಳುತ್ತಾರೆ. ಆದರೆ ಯಾವುದೇ ಪರಿಹಾರವಿಲ್ಲದಿದ್ದಾಗ ಮತ್ತು ಸ್ಥಿತಿ ಗಂಭೀರವಾದಾಗ ಆಸ್ಪತ್ರೆಗೆ ಹೋಗುತ್ತಾರೆ. ಆದರೆ ಇಂತಹ ಸಮಯದಲ್ಲಿ ಕೆಲವೊಮ್ಮೆ ವೈದ್ಯರಿಗೂ ಕೂಡ ಏನೂ ಮಾಡಲಾಗದ ಪರಿಸ್ಥಿತಿ ಎದುರಾಗುವ ಸಾಧ್ಯತೆ ಕಾಣಿಸಿಕೊಳ್ಳುತ್ತದೆ. ಹೀಗಾಗಿ ಈ ಸಮಸ್ಯೆಯ ರೋಗ ಲಕ್ಷಣಗಳು ಆರಂಭದಲ್ಲಿಯೇ ಪತ್ತೆ ಹಚ್ಚಿ ಸಂಬಂಧಪಟ್ಟ ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳಬೇಕು ಎನ್ನುತ್ತಾರೆ ವೈದ್ಯರು. ಬ್ರೈನ್ ಟ್ಯೂಮರ್ ಕಾರಣಗಳು. ಬ್ರೈನ್ ಟ್ಯೂಮರ್ ಅಥವಾ ಮೆದುಳಿನ ಗಡ್ಡೆ ಕಾಣಿಸಿಕೊಳ್ಳುವುದು ಹಿಂದೆಲ್ಲ ವಯಸ್ಸಾದವರಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತಿತ್ತು. ಆದರೆ ಈಗ ಹಾಗೆ ಇಲ್ಲ ಎನ್ನುತ್ತಾರೆ ತಜ್ಞರು. ಜೀವನ ಶೈಲಿ ಹಾಗೂ ನಮ್ಮ ದೈನಂದಿನ ಆಹಾರ ಪದ್ಧತಿಯ ಕಾರಣಗಳಿಂದಾಗಿ ವಯಸ್ಸಿನ ಅಂತರವಿಲ್ಲದೆ ಯಾರಿಗೆ ಯಾವಾಗ ಬೇಕಾದರೂ ಈ ಕಾಯಿಲೆ ಕಾಣಿಸಿಕೊಳ್ಳಬಹುದು. ಆದರೆ ಸಮಾಧಾನಕರ ವಿಷಯವೆಂದರೆ ಇದು ಆನುವಂಶೀಯ ಕಾಯಿಲೆಯಲ್ಲ. ಹಾಗಾಗಿ ಕುಟುಂಬದ ಸದಸ್ಯರಿಗೆ ಈ ಕಾಯಿಲೆ ಹರಡಲ್ಲ. ಯಾಕೆ ಈ ಕಾಯಿಲೆ ಕಾಣಿಸಿಕೊಳ್ಳುತ್ತದೆ ಎಂದು ಸ್ಪಷ್ಟವಾಗಿ ಹೇಳಲು ಬರುವುದಿಲ್ಲ. ಆದರೆ ತಜ್ಞರು ಹೇಳುವ ಪ್ರಕಾರ ವ್ಯಕ್ತಿಯ ನಿರಂತರವಾಗಿ ಯಾವುದಾದರೂ ರೇಡಿಯೇಷನ್ ಪ್ರಕ್ರಿಯೆಗೆ ಒಳಗಾಗಿದ್ದರೆ, ಅತಿಯಾಗಿ ಮೊಬೈಲ್ನಲ್ಲಿ ಮಾತನಾಡುವ ಕಾರಣಗಳಿಂದಾಗಿ ಕೂಡ ಮೆದುಳಿನಲ್ಲಿ ಈ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆಯಂತೆ. ಬ್ರೈನ್ ಟ್ಯೂಮರ್ ರೋಗ ಲಕ್ಷಣಗಳು. ಪ್ರತಿಯೊಬ್ಬರಲ್ಲೂ ಕಂಡುಬರುವ ಸಾಮಾನ್ಯ ರೋಗ ಲಕ್ಷಣಗಳು ಹೀಗಿವೆ ನೋಡಿ. ನಿರಂತರ ತಲೆನೋವು, ವಿಶೇಷವಾಗಿ ಬೆಳಗಿನ ಸಮಯದಲ್ಲಿ ಹೆಚ್ಚಿರುತ್ತದೆ. ನಂತರ ಇದ್ದಕ್ಕಿದ್ದಂತೆ ವಿಪರೀತವಾಗುವುದು, ವಾಕರಿಕೆ ಅಥವಾ ಕಾರಣವಿಲ್ಲದೆ ವಾಂತಿ,
ಕಣ್ಣಿನ ದೃಷ್ಟಿಯಲ್ಲಿ ಇದ್ದಕ್ಕಿದ್ದಂತೆ ಸಮಸ್ಯೆ ಕಾಣಿಸಿಕೊಳ್ಳುವುದು, ಕಣ್ಣುಗಳು ಮಂಜಾಗುವುದು, ಎದುರಿಗಿದ್ದ ವಸ್ತು ಸ್ಪಷ್ಟವಾಗಿ ಕಾಣದೇ ಇರುವುದು, ನೋಡಲು ಕೇಳಲು ಅಥವಾ ಮಾತನಾಡಲು ತೊಂದರೆ, ಸಮತೋಲನ ಕಳೆದುಕೊಳ್ಳುವುದು ಅಥವಾ ನಡೆಯಲು ಅಸ್ಥಿರತೆ, ದಿನನಿತ್ಯ ಮಾಡುವ ಕೆಲಸ ಕಾರ್ಯಗಳಲ್ಲಿ ವಿಪರೀತ ಗೊಂದಲ ಉಂಟಾಗುವುದು, ಕಿವಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳುವುದು, ಅಂದರೆ ಸರಿಯಾಗಿ ಕಿವಿ ಕೇಳದೇ ಇರುವುದು. ವೈದ್ಯರ ಮಾತು: ಇಂದಿನ ಕಾಲದಲ್ಲಿ ಮೆದುಳಿನ ಟ್ಯೂಮರ್ಗೆ ಸಂಬಂಧಪಟ್ಟ ರೋಗ ಲಕ್ಷಣಗಳನ್ನು ಗುರುತಿಸುವುದು ಮತ್ತು ಅದಕ್ಕೆ ಸೂಕ್ತ ಚಿಕಿತ್ಸೆ ನೀಡುವುದು ಸುಲಭ. ಕ್ರಿಯಾತ್ಮಕ MRI, PET ಸ್ಕ್ಯಾನ್ ಮೂಲಕ ಗಡ್ಡೆಯ ಸ್ಥಳವನ್ನು ಸುಲಭವಾಗಿ ಕಂಡು ಹಿಡಿಯಬಹುದು ಎನ್ನುತ್ತಾರೆ ತಜ್ಞರು. ಶಸ್ತ್ರಚಿಕಿತ್ಸೆಯು ಮೊದಲಿನಂತೆಯೇ ಇಲ್ಲ. ಡಾಕ್ಟರ್ ಗುಪ್ತಾ ಪ್ರಕಾರ ಈಗ ಗಡ್ಡೆಗಳನ್ನು ಕನಿಷ್ಠ ಆಕ್ರಮಣಕಾರಿ ನರ ಶಸ್ತ್ರಚಿಕಿತ್ಸೆಯೊಂದಿಗೆ ಸುಲಭವಾಗಿ ಚಿಕಿತ್ಸೆ ನೀಡಬಹುದು. ಸೈಬರ್ ನೈಫ್ ತಂತ್ರಜ್ಞಾನವು ಈ ಕ್ಷೇತ್ರದಲ್ಲಿ ಒಂದು ಉತ್ತಮ ಆವಿಷ್ಕಾರವಾಗಿದೆ. ಈ ರೋಗವನ್ನು ನರ ಶಸ್ತ್ರಚಿಕಿತ್ಸಕರು, ನ್ಯೂರೋಲಾಜಿಸ್ಟ್, ರೇಡಿಯೇಷನ್ ಆಂಕೋಲಾಜಿಸ್ಟ್ ಮತ್ತು ಇತರ ಆರೋಗ್ಯ ತಜ್ಞರು ಒಟ್ಟಾಗಿ ಚಿಕಿತ್ಸೆ ನೀಡುತ್ತಾರೆ. ಈ ವಿಡಿಯೋ ಕೇವಲ ಮಾಹಿತಿಗಾಗಿ ಮಾತ್ರ. ಇದು ಯಾವುದೇ ರೀತಿಯಲ್ಲೂ ಯಾವುದೇ ಔಷಧಿ ಅಥವಾ ಚಿಕಿತ್ಸೆಗೆ ಪರ್ಯಾಯವಲ್ಲ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.